ಇವರಾರು ಶ್ರೇಷ್ಠರಲ್ಲ. ಈ ಸೃಷ್ಟಿಯ ಕರ್ತ ಬ್ರಹ್ಮ. ಸೃಷ್ಟಿಕರ್ತನೇ ಇಲ್ಲವಾದರೆ ಪಾಲನೆ ಮಾಡುವುದಕ್ಕೂ ಸಂಹಾರ ಮಾಡುವುದಕ್ಕೂ ಅರ್ಥವೇನಿದೆ, ಅಸ್ತಿತ್ವವೇನಿದೆ? ಆದ್ದರಿಂದ ಮನುಕುಲ ಸೃಷ್ಟಿಸಿದ ಬ್ರಹ್ಮದೇವರೇ ಸಕಲರಿಗಿಂತಲೂ ಸರ್ವಶ್ರೇಷ್ಠರಾದವರು. ವಾದಿಸುತ್ತಾ ಹೋದರೆ ಸೂರ್ಯನನ್ನು ಚಂದ್ರನೆಂದು, ಚಂದ್ರನನ್ನು ಸೂರ್ಯನೆಂದು ವಾದಿಸಬಹುದು. ಬ್ರಹ್ಮದೇವನ ಸೃಷ್ಟಿಯನ್ನು ರಕ್ಷಿಸದಿದ್ದರೆ ಈ ಸೃಷ್ಟಿಗೆ ಉಳಿವೆಲ್ಲಿದೆ? ಸೃಷ್ಟಿಸುವುದು ದೊಡ್ಡದಲ್ಲ, ಅದನ್ನು ಸದಾಕಾಲಕ್ಕೆ ಕಾಪಾಡುವುದು ಮುಖ್ಯ. ಶ್ರೀ ಮಹಾವಿಷ್ಣು ಇಲ್ಲವಾದರೆ ಈ ಸೃಷ್ಟಿಗೆ ಉಳಿವೇ ಇಲ್ಲ. ಎಂದಿದ್ದರೂ ನಾರಾಯಣನೇ ಶ್ರೇಷ್ಠ. ಅಯ್ಯೋ ಶಿವ ಶಿವ, ಶಿವನೇ ಸರ್ವಶ್ರೇಷ್ಠ, ಶಿವನೇ ಸರ್ವಶ್ರೇಷ್ಠ. ಇಲ್ಲ, ವಿಷ್ಣುವೇ ಸರ್ವಕಾಲಕ್ಕೂ ಶ್ರೇಷ್ಠ. ಕ್ಷೀರಸಾಗರದಲ್ಲಿ ಪವಡಿಸುವ ವಿಷ್ಣು ಯಾವ ದೃಷ್ಟಿಯಲ್ಲಿ ಶ್ರೇಷ್ಠ? ನಿಮ್ಮ ಶಿವ ಶುದ್ಧ ವಿರಾಗಿ. ಒಬ್ಬ ವಿರಾಗಿ ಎಂದಾದರೂ ಲೋಕ ಕಲ್ಯಾಣ ಮಾಡಲು ಸಾಧ್ಯವೇ? ನಮ್ಮ ದೇವರ ಬಗ್ಗೆ ಇನ್ನೊಂದು ಮಾತನಾಡಿದರು ನಾವು ಸುಮ್ಮನಿರವು. ಆಡುತ್ತೇವೆ, ಒಂದಲ್ಲ 100 ಆಡುತ್ತೇವೆ. ಇಲ್ಲ, ನಮ್ಮ ದೇವರು ಶ್ರೇಷ್ಠ ಎಂದು ಲೋಕ ಒಪ್ಪುವವರೆಗೂ ಮಾತನಾಡುತ್ತೇವೆ. ವಿಷ್ಣುವೇ ಸರ್ವಶ್ರೇಷ್ಠ. ಶಿವನೇ ಶ್ರೇಷ್ಠ. ಇಲ್ಲ, ಮಹಾನ್ ವಿಷ್ಣುವೇ ಸರ್ವಶ್ರೇಷ್ಠ. ನಾರಾಯಣ ಹರಿನಾರಾಯಣ ಶ್ರೀಮನ್ನಾರಾಯಣ. ವಂದನೆಗಳು ಪ್ರಭು, ವಂದನೆಗಳು ಮಾತೆ. ಆನಂದವಾಯಿತು, ಪರಮಾನಂದವಾಯಿತು. ಎಂತ ಅಂದವಿದು! ಈ ವೈಕುಂಠವನ್ನು ಕಣ್ತುಂಬಿಕೊಳ್ಳುತ್ತಿರುವ ನಾನೇ ಧನ್ಯ. ಇದೆಂತಹ ಮಾತು ದೇವರ್ಷಿಗಳೇ! ನಿಮ್ಮ ಮಾತನ್ನು ಕೇಳುತ್ತಿದ್ದರೆ ತಾವು ಹಿಂದೆಂದೂ ವೈಕುಂಠವನ್ನು ಕಂಡಿಲ್ಲವೇನೋ ಎನಿಸುತ್ತಿದೆ. ಪ್ರಾಯಶಃ ನಿಮ್ಮ ಮನಸ್ಸು ಇಂದು ಅತ್ಯಂತ ಪ್ರಸನ್ನವಾಗಿದೆ. ಅದಕ್ಕೆ ಎಲ್ಲವೂ ನಿಮಗೆ ಅಂದವಾಗಿ ಕಾಣುತ್ತಿದೆ. ಎಷ್ಟೇ ಆದರೂ ಮನಸ್ಸೇ ಎಲ್ಲಕ್ಕೂ ಮೂಲ ಅಲ್ಲವೇ? ಅದೇನು ನಿಜ ಪ್ರಭು. ಆದರೆ ಮನಸ್ಸು ಪ್ರಸನ್ನವಾಗುವುದಕ್ಕೂ ಕಾರಣವೊಂದಿರಬೇಕಲ್ಲವೇ? ದೇವರ್ಷಿಗಳೊಡನೆ ಮಾತಲ್ಲಿ ಗೆಲ್ಲುವುದು ಸಾಧ್ಯವೇ? ಅವರ ಆನಂದಕ್ಕೆ ಅದೇನು ಕಾರಣವೋ ಮೊದಲು ಹೇಳಲಿ. ಅದಲ್ಲವೇ ನನ್ನ ಮಾತೆ, ನುಡಿಯುವ ಮಾತು. ಎಂದೇಕೋ ನೀವಿಬ್ಬರು ಸೇರಿ ನನ್ನನ್ನು ಪೇಚಿಗೆ ಸಿಲುಕಿಸುವ ನಿರ್ಧಾರ ಮಾಡಿದಂತಿದೆ. ಇರಲಿ, ನಿಮ್ಮ ಮುಂದೆ ನಾನೇ ಸೋತೆ. ನಿಮ್ಮ ಆನಂದಕ್ಕೆ ಅದೇನು ಕಾರಣವೋ ತಿಳಿಸಿ ನನ್ನನ್ನು ಈ ಪೇಚಿನಿಂದ ಪಾರು ಮಾಡಿ ದೇವರ್ಷಿಗಳೇ. ನನ್ನ ಆನಂದದ ಕಾರಣ ನನ್ನ ಕಣ್ಣ ಮುಂದೆ ಇರುವಾಗ ಹೇಳುವುದೇನು ಪ್ರಭು? ನೀವು ಮಾತೆ ಲಕ್ಷ್ಮೀದೇವಿ ಸತಿಪತಿಗಳಾಗಿ ನನ್ನ ಕಣ್ಣ ಮುಂದೆ ಕುಳಿತಿರುವಾಗ ಭಕ್ತನಾದವನ ಮನದಲ್ಲಿ ಆನಂದದ ಭಾವವಲ್ಲದೆ ಇನ್ನೇನು ಮೂಡಲು ಸಾಧ್ಯ? ಇಂತಹ ಆನಂದವನ್ನು ನನಗೆ ನೀಡಿದ್ದಕ್ಕಾಗಿ ನಿಮಗೆ ಅನಂತ ಅನಂತ ವಂದನೆಗಳು. ದೇವತೆಗಳಲ್ಲೇ ಸರ್ವಶ್ರೇಷ್ಠರಾದ ನಿಮ್ಮಿಬ್ಬರ ದರ್ಶನ ಪಡೆದ ನಾನೇ ಪುಣ್ಯವಂತ. ದೇವರ್ಷಿಗಳೇ, ನಿಮ್ಮ ಜ್ಞಾನವನ್ನು ನಾನು ಅಪಾರವಾಗಿ ಗೌರವಿಸುತ್ತೇನೆ. ಆದರೆ ನೀವೀಗಾಡಿದ ಮಾತು ಮಾತ್ರ ಒಪ್ಪಲು ಸಾಧ್ಯವಿಲ್ಲ. ಕ್ಷಮೆ ಇರಲಿ ಮಾತೆ, ನಾನು ನಿಮ್ಮ ಮುಂದೆ ತಪ್ಪು ನುಡಿದ್ದೇನೆ. ಆದರೆ ಯಾವ ಮಾತನ್ನು ತಪ್ಪು ಎನ್ನುತ್ತಿದ್ದೀರೋ ಅರಿವಾಗುತ್ತಿಲ್ಲ ನನಗೆ. ನಮ್ಮಿಬ್ಬರನ್ನು ದೇವತೆಗಳಲ್ಲೇ ಸರ್ವಶ್ರೇಷ್ಠರು ಎನ್ನುವುದು ತಪ್ಪಲ್ಲವೇ? ದೇವತೆಗಳೆಲ್ಲರೂ ಸಮಾನರು. ಎಲ್ಲರಿಗೂ ಅವರವರದೇ ಆದ ಜವಾಬ್ದಾರಿಗಳಿರುತ್ತವೆ. ಎಲ್ಲರೂ ಅವರವರ ಕರ್ತವ್ಯಗಳನ್ನು ಸಮಾನವಾದ ನಿಷ್ಠೆಯಿಂದ ಪಾಲಿಸುತ್ತಿದ್ದಾರೆ. ಅಲ್ಲದೆ ಎಲ್ಲಾ ದೇವತೆಗಳು ಮೂಲ ರೂಪದಲ್ಲಿ ಒಂದೇ ತತ್ವವನ್ನು ಹೊಂದಿದ್ದಾರೆ. ಹೀಗಿರುವಾಗ ನಮ್ಮನ್ನು ಮಾತ್ರವೇ ಸರ್ವಶ್ರೇಷ್ಠರು ಎನ್ನುವುದು ದೇವತೆಗಳ ನಡುವೆ ಭೇದ ಭಾವ ಮಾಡಿದಂತಲ್ಲವೇ? ನಿಮ್ಮ ಮಾತು ಅಕ್ಷರಶಃ ಸತ್ಯ ಮಾತೆ.
ಹಾಗಿದ್ದು ಇಂತಹ ಮಾತನ್ನು ಏಕೆ ಆಡಿದಿರಿ ದೇವರ್ಷಿಗಳೇ? ಏಕೆಂದರೆ ಇಂದು ಇಡೀ ಜಗತ್ತನ್ನು ಆವರಿಸಿರುವುದು ಇದೇ ಜಿಜ್ಞಾಸೆ. ಯಾರು ಅತ್ಯಂತ ಶ್ರೇಷ್ಠರು ಎಂಬ ಮಾತು ಭಕ್ತಿಯನ್ನು, ಭಕ್ತನನ್ನು ಬಿಡದೆ ಕಾಡುತ್ತಿದೆ. ಮಹಾನ್ ಯೋಗಿಗಳಿಗೂ ಈ ವಿವಾದದಿಂದ ತಮ್ಮನ್ನು ಬೇರ್ಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತಾವು ಪೂಜಿಸುವ ದೇವರೇ ಸರ್ವಶ್ರೇಷ್ಠ ಎಂಬುದು ಪ್ರತಿ ಭಕ್ತನ ವಾದ. ನಾನು ನಿಮ್ಮ ಭಕ್ತ, ಹಾಗಾಗಿ ನಿಮ್ಮನ್ನೇ ಸರ್ವಶ್ರೇಷ್ಠ ಎಂದು ಹೇಳುವೆ. ಅಲ್ಲದೆ ನಿಜ ಅರ್ಥದಲ್ಲಿ ನೀವು ಶ್ರೇಷ್ಠರಾಗಿರುವಿರಿ ಕೂಡ. ಆ ಕುರಿತು ಎರಡು ಮಾತಿಲ್ಲ. ಸ್ವಾಮಿ, ನೀವೇಕೆ ಏನು ಹೇಳುತ್ತಿಲ್ಲ? ದೇವರ್ಷಿಗಳು ಇಷ್ಟೆಲ್ಲ ಹೇಳುತ್ತಿದ್ದರೂ ನಿಮಗೇನು ಅನಿಸುತ್ತಿಲ್ಲವೇ? ದೇವರ್ಷಿಗಳ ಮುಂದೆ ನನ್ನ ಮಾತೇನು ದೇವಿ? ಇಲ್ಲ ಇಲ್ಲ, ಇದು ಖಂಡಿತವಾಗಿಯೂ ಉಚಿತವಲ್ಲ. ಹೇ ಸಪ್ತಋಷಿವರ್ಯರೇ, ಈ ಸೃಷ್ಟಿಯ ಏಳಿಗೆಗಾಗಿ ನಿಮಗೆ ಈ ಸೃಷ್ಟಿಯ ಚಿಂತೆ ಇಲ್ಲವೇ? ಇರುವುದೇ ಆದರೆ ಈ ಕೂಡಲೇ ನೀವು ಭೂಮಿಯ ಮೇಲೆ ಆಗಮಿಸಬೇಕಾಗಿದೆ. ಈ ಭೂಮಿಯ ಮೇಲೆ ವ್ಯಾಪಿಸುತ್ತಿರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ನನಗೆ ನಿಮ್ಮ ಸಹಕಾರ ಬೇಕಾಗಿದೆ. ಆದ್ದರಿಂದ ನಿಮ್ಮೊಡನೆ ನಾನು ಚರ್ಚಿಸಬೇಕಾಗಿದೆ. ಈ ಕೂಡಲೇ ನನ್ನೆದುರು ಪ್ರತ್ಯಕ್ಷರಾಗಿರಿ. ಸಪ್ತ ಋಷಿಗಳಿಗೆ ನನ್ನ ಪ್ರಣಾಮಗಳು. ಸೃಷ್ಟಿಯಲ್ಲಿ ವಿಲಕ್ಷಣವಾದ ಒಂದು ಸಮಸ್ಯೆ ಎದುರಾಗಿದೆ. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆ ಭಕ್ತರ ನಡುವೆ ಕಲಹವನ್ನುಂಟು ಮಾಡುತ್ತಿದೆ. ಮನುಷ್ಯರೆಲ್ಲರೂ ತಮ್ಮ ತಮ್ಮ ಆರಾಧ್ಯ ದೇವರ ಹೆಸರಿನಲ್ಲಿ ಬೇರೆ ಬೇರೆ ಪಂಗಡಗಳಾಗಿ ಬೇರ್ಪಡುತ್ತಿದ್ದಾರೆ. ಈ ಶ್ರೇಷ್ಠತೆ ಎಂಬ ಪ್ರಶ್ನೆ ಉದ್ಭವಿಸಿ ಗುಂಪುಗಳ ನಡುವೆ ಕಲಹ ಉಂಟು ಮಾಡುತ್ತಿದೆ. ಸೃಷ್ಟಿಯಲ್ಲಿ ನಡೆಯುತ್ತಿರುವ ಈ ಕಲಹ ಅತ್ಯಂತ ಅಪಾಯಕಾರಿಯಾದದ್ದು. ಅದಕ್ಕೆ ಈ ಕೂಡಲೇ ನಾವು ಪರಿಹಾರವನ್ನು ಕಂಡುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇಲ್ಲವಾದಲ್ಲಿ ಇಡೀ ಸೃಷ್ಟಿಯೇ ವಿನಾಶದತ್ತ ಸಾಗುವುದರಲ್ಲಿ ಸಂದೇಹವೇ ಇಲ್ಲ. ಭೃಗು ಮಹರ್ಷಿಗಳೇ, ಈ ಸಮಸ್ಯೆ ಬಹಳ ಗಂಭೀರವಾದುದಾಗಿದೆ. ಈ ಸಮಸ್ಯೆಗೆ ಪರಿಹಾರವನ್ನು ನಾವುಗಳು ಸಾವಧಾನವಾಗಿ ಯೋಚಿಸಿ ಪರಾಮರ್ಶಿಸಬೇಕಾಗಿದೆ. ನಿಜ, ಇದು ಈ ಕೂಡಲೇ ಸಾಧ್ಯವಾಗುವ ಕಾರ್ಯವಲ್ಲ. ಈ ಸಮಸ್ಯೆಗೆ ಪರಿಹಾರದ ಬಗ್ಗೆ ಚಿಂತಿಸುವುದರ ಮುನ್ನ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಸಮಸ್ಯೆಯ ಮೂಲ ಎಲ್ಲಿದೆ? ಈ ಸಮಸ್ಯೆ ಹುಟ್ಟಿಕೊಳ್ಳುವುದಕ್ಕೆ ಕಾರಣವಾದರೂ ಏನು? ಮನುಷ್ಯನ ಮನಸ್ಸಿನಲ್ಲಿ ಈ ಪ್ರಶ್ನೆ ಹೇಗೆ ಉದ್ಭವಿಸಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೂಲದಿಂದಲೇ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡರೆ ಪರಿಹಾರದ ದಾರಿ ಸುಗಮ. ಇಲ್ಲವಾದಲ್ಲಿ ಈ ಸಮಸ್ಯೆ ಹೀಗೆ ಮುಂದುವರಿದರೆ ವಿಕಾರ ರೂಪವನ್ನು ಪಡೆದು ಬಿಡಬಹುದು. ಹಾಗೆ ಸಂಪ್ರದಾಯವಾದಿಗಳು ಇನ್ನಷ್ಟು ಬಲವಾಗಿ ಬೇರೂರಿ ಎಲ್ಲ ಕಡೆ ವಿಷವನ್ನು ಪಸರಿಸಿ ಇಡೀ ಮನುಕುಲವೇ ನಾಶವಾಗಿ ಬಿಡಬಹುದು. ಭೃಗು ಮಹರ್ಷಿಗಳೇ, ಉಚಿತವಾದ ಮಾತನ್ನೇ ಹೇಳಿದಿರಿ. ಆದರೆ ಈ ಸಂಪ್ರದಾಯವಾದವನ್ನು ತಡೆಯುವುದು ಸಾಧ್ಯವೇ? ಮನುಷ್ಯ ದೇವರನ್ನು ಪೂಜಿಸುತ್ತಾನೆ, ಆ ಪೂಜೆ ಆಚರಣೆಯಾಗುತ್ತದೆ.
ಅದೇ ಮುಂದೆ ಸಂಪ್ರದಾಯವಾಗುತ್ತದೆ. ಈ ಸಂಪ್ರದಾಯವನ್ನು ತಡೆಯುವುದು ಸಾಧ್ಯ ಎಂದು ನಿಮಗನಿಸುತ್ತದೆಯೇ? ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದೇ ಮೂಲ ಸಮಸ್ಯೆ. ಆದ್ದರಿಂದ ಅವರಲ್ಲಿ ಯಾರಾದರೂ ಒಬ್ಬರನ್ನು ಈ ಜಗತ್ತು ಶ್ರೇಷ್ಠರು ಎಂದು ಒಪ್ಪಿಕೊಂಡರೆ ಸಮಸ್ಯೆ ಮುಗಿದೇ ಹೋಯಿತು. ಒಂದೇ ಆಚರಣೆ, ಒಂದೇ ಸಂಪ್ರದಾಯ. ಇನ್ನು ಗುಂಪುಗಾರಿಕೆ ಇಲ್ಲ ಎಂದ ಮೇಲೆ ಕಲಹದ ಮಾತೆಲ್ಲಿ? ಆದರೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರೆಂದು ತಿಳಿಯುವುದು ಹೇಗೆ? ಅವರನ್ನು ಪರೀಕ್ಷಿಸುವ ಅಧಿಕಾರ ನಮಗಿದೆಯೇ? ಅಧಿಕಾರವಿದ್ದರೂ ದೇವತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ? ಆ ದೇವತೆಗಳ ಲೀಲೆಯಂತೂ ಸೀಮಾತೀತ. ಅದು ಹಾಗಿರಲಿ. ದೇವತೆಗಳ ಹೆಸರಿನಲ್ಲಿ ಮನುಷ್ಯರು ಕಾದಾಡುತ್ತಿದ್ದಾರೆ. ದೇವತೆಗಳ ಹೆಸರಿನಲ್ಲಿ ಮನುಷ್ಯರು ಕಾದಾಡಿದರೆ ಅದಕ್ಕೂ ದೇವತೆಗಳಿಗೂ ಏನು ಸಂಬಂಧ? ದೇವತೆಗಳಿಗಲ್ಲದೆ ನಾರಿಗೆ ಸಂಬಂಧವಿದೆ. ಅವರ ಅನುಮತಿ ಇಲ್ಲದೆ ಈ ಸೃಷ್ಟಿಯಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಎಳ್ಳು ಮೊನೆಯಷ್ಟು ವ್ಯತ್ಯಾಸವಾಗುವುದಿಲ್ಲ. ಎಲ್ಲವೂ ದೈವಲೀಲೆ, ಎಲ್ಲವೂ ದೈವೇಚ್ಛೆ. ಇಂದು ಈ ಸೃಷ್ಟಿಯಲ್ಲಿ ನಡೆಯುತ್ತಿರುವ ಕಲಹಕ್ಕೂ ಅವರೇ ಕಾರಣರು. ತ್ರಿಮೂರ್ತಿಗಳಲ್ಲಿ ಯಾರೋ ಓರ್ವರ ಮನಸ್ಸಿನ ಮೂಲೆಯಲ್ಲಿ ಈ ಪ್ರಶ್ನೆ ಉದ್ಭವಿಸಿರಬೇಕು. ಆದ್ದರಿಂದ ಆ ಪ್ರಶ್ನೆಯೇ ಈ ಪೃಥ್ವಿಯನ್ನು ಕಾಡುತ್ತಿರುವುದು. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯ. ಶ್ರೇಷ್ಠನಾದ ಒಬ್ಬನನ್ನು ಈ ಜಗತ್ತು ಪೂಜಿಸಿದರೆ ಮತ್ತೆಂದೂ ಇಂತಹ ಸಮಸ್ಯೆ ಉದ್ಭವಿಸದು. ಹೇಳಿ, ತ್ರಿಮೂರ್ತಿಗಳ ಶ್ರೇಷ್ಠತೆಯನ್ನು ಪರೀಕ್ಷಿಸಲು ನೀವು ಸಿದ್ಧರೇ? ಈ ಮೌನಕ್ಕೆ ಕಾರಣವೇನೆಂದು ನಾನು ತಿಳಿದುಕೊಳ್ಳಬಹುದೇ? ನಿಮ್ಮಲ್ಲಿ ಯಾರಿಗೂ ಲೋಕ ಕಲ್ಯಾಣದ ಚಿಂತೆ ಇಲ್ಲವೇ? ಲೋಕದಲ್ಲಿ ಶಾಂತಿ ನೆಲೆಸುವುದು ನಿಮಗೆ ಬೇಡವೇ? ಅಥವಾ ಈ ಕಲಹ ಹೀಗೆ ಮುಂದುವರಿಯಲಿ, ಅದರಿಂದ ನಮಗೇನಾಗಬೇಕೆಂದು ಯೋಚಿಸುತ್ತಿದ್ದೀರೇನು? ಕೋಪಗೊಳ್ಳದಿರಿ ಋಷಿವರ್ಯ. ದೇವತೆಗಳನ್ನು ಪರೀಕ್ಷಿಸಲು ನಮ್ಮಲ್ಲಿ ಯಾರು ಸಮರ್ಥರೋ ತೋಚುತ್ತಿಲ್ಲ. ಅವರೆಲ್ಲರನ್ನು ಪರೀಕ್ಷಿಸಲು ನಮಗೆ ಯಾವ ಮಾರ್ಗವೂ ತಿಳಿಯುತ್ತಿಲ್ಲ. ಈ ಸಮಸ್ಯೆಯನ್ನು ಆಳವಾಗಿ ಅರ್ಥೈಸಿಕೊಂಡವರು ತಾವು. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಎದುರಿಸುವ, ಅವರೊಂದಿಗೆ ಚರ್ಚಿಸುವ ಉನ್ನತ ಮಟ್ಟದ ಪಾಂಡಿತ್ಯವೂ ನಿಮಗಿದೆ. ಆದ್ದರಿಂದ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವ ಕಾರ್ಯದ ಉತ್ತರದಾಯಿತ್ವವನ್ನು ನೀವು ವಹಿಸಿಕೊಳ್ಳುವುದು ಉಚಿತ ಎನ್ನುವುದು ನನ್ನ ಅಭಿಪ್ರಾಯ. ನಮ್ಮದೂ ಇದೇ ಅಭಿಪ್ರಾಯ. ಭೃಗು ಮಹರ್ಷಿಗಳೇ, ಈ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯ. ತ್ರಿಮೂರ್ತಿಗಳೇ, ನಾನೊಡ್ಡುವ ಪರೀಕ್ಷೆಗೆ ನೀವೆಲ್ಲರೂ ಸಿದ್ಧರಾಗಿರಿ. ನಾನು ನಿಮ್ಮ ಬಳಿ ಬರುತ್ತಿದ್ದೇನೆ. ತ್ರಿಮೂರ್ತಿಗಳ ನಡುವೆ ಪರೀಕ್ಷೆ ನಡೆಸುವುದು ಸಾಧ್ಯವೇ? ಭೂಮಿಯ ಮೇಲೆ ಉಂಟಾಗಿರುವ ಮಾನವರ ಕಲಹಕ್ಕೆ ಮಾನವರ ಅಹಂಕಾರವೇ ಕಾರಣವೇ ವಿನಃ ಬೇರೇನೂ ಅಲ್ಲ. ತಾವು ಯಾರನ್ನು ಆರಾಧಿಸುತ್ತಾರೋ ಅವರೇ ಶ್ರೇಷ್ಠ ಎಂದು ಈ ಮೂರ್ಖ ಮಾನವರು ಭಾವಿಸಿದ್ದಾರೆ. ಇದಕ್ಕೆ ದೇವತೆಗಳನ್ನು ಪರೀಕ್ಷಿಸಿ ಪ್ರಯೋಜನವೇನು? ಇದಕ್ಕೆ ಭೃಗು ಮಹರ್ಷಿಗಳನ್ನು ಅರ್ಥೈಸುವವರಾದರೂ ಯಾರು? ಏನು ನಡೆಯುತ್ತದೆಯೋ ನಡೆಯಲಿ. ತ್ರಿಮೂರ್ತಿಗಳನ್ನೇ ಪರೀಕ್ಷಿಸುತ್ತೇನೆಂದು ಭೃಗು ಮಹರ್ಷಿಗಳು ಹೊರಟಿದ್ದಾರೆ. ಮುಂದೇನಾಗುತ್ತದೆ ಎಂದು ಕಾದು ನೋಡೋಣ. ಭೃಗು ಮಹರ್ಷಿಗಳಿಗೆ ವಂದನೆಗಳು. ನಾನು ಮಹಾದೇವನನ್ನು ಭೇಟಿಯಾಗಬೇಕು. ಮಹರ್ಷಿಗಳು ದಯಮಾಡಿ ಕ್ಷಮಿಸಬೇಕು. ಈ ಸಮಯದಲ್ಲಿ ಯಾರಿಗೂ ಮಹಾದೇವನ ಬಳಿ ಹೋಗಲು ಅವಕಾಶವಿಲ್ಲ. ಏನು? ಮಹಾದೇವನನ್ನು ಭೇಟಿ ಮಾಡಲು ಸಾಧ್ಯವಿಲ್ಲವೇ? ಏಕೆ? ಪ್ರಭುಗಳು ಸಾಧನೆಯಲ್ಲಿ ನಿರತರಾಗಿದ್ದಾರೆ. ಅವರ ಸಾಧನೆಗೆ
ಭಂಗ ತರುವುದು ಉಚಿತವಲ್ಲ ಅಲ್ಲವೇ? ನಾನು ಅದಕ್ಕಿಂತ ಮುಖ್ಯವಾದ ವಿಚಾರವನ್ನು ಹೊತ್ತು ಬಂದಿದ್ದೇನೆ. ಸಾಧನೆಯನ್ನು ನಂತರವೂ ಮುಂದುವರಿಸಬಹುದು. ಮಹರ್ಷಿಗಳೇ, ಸಾಧನೆ, ಸೋಮರಸ, ತಾಮರಸ, ವೀಣಾನಾದ, ಇದೇ ಏನು? ದೇವರ ದೇವ ಮಹಾದೇವ ಮಾಡುತ್ತಿರುವ ಸಾಧನೆ. ನಾನಿಲ್ಲಿ ಬಂದು ನಿಂತು ಮಾತನಾಡುತ್ತಿದ್ದರೂ ಅರಿವೇ ಇಲ್ಲ. ಛೆ, ಆನಂದದ ಅಮಲಿನಲ್ಲಿ ಮೈ ಮರೆತಿರುವವರು ಶ್ರೇಷ್ಠರೆನಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಈ ರೀತಿ ನಶೆಯ ಅಮಲಿನಲ್ಲಿ ಮೈ ಮರೆತು ಕುಳಿತಿರುವವರು ಶ್ರೇಷ್ಠರಾಗಲು ಎಂದಿಗೂ ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ತಾವು ಸಾಧನೆಯಲ್ಲಿ ತೊಡಗಿದ್ದೀರಿ ಎಂದರೂ ನನಗೆಲ್ಲ ಗೊತ್ತು ನಂದಿ. ಹೌದೇ? ಎಲ್ಲವೂ ಗೊತ್ತಿದೆಯೇ? ಹಾಗಿದ್ದರೆ ಅವರೆದುರು ತಾವು ಮೈಮರೆತವರಂತೆ ಏಕೆ ಕಾಣಿಸಿಕೊಂಡಿರಿ? 2 ಕಾರಣಕ್ಕಾಗಿ. ಪ್ರಥಮವಾಗಿ, ಎದುರಿರುವ ವ್ಯಕ್ತಿ ಶಿವನ ಕುರಿತು ಯಾವ ಭಾವನೆಯನ್ನು ಹೊಂದಿರುವನೋ ಅದೇ ರೂಪದಲ್ಲಿ ಶಿವ ಅವನಿಗೆ ಗೋಚರವಾಗುತ್ತಾನೆ. 2ನೇಯದಾಗಿ, ಲೀಲಾಧಾರಿ ನನ್ನನ್ನು ಯಾವ ರೀತಿ ಪ್ರದರ್ಶಿಸಬೇಕು ಎಂದು ತೀರ್ಮಾನಿಸಿದ್ದಾನೋ ಅದೇ ರೀತಿ ನಾನು ಪ್ರಕಟವಾಗುತ್ತೇನೆ. ಲೀಲಾಧಾರಿ ಎಂದರೆ ತಾವೇ ಅಲ್ಲವೇ ಪ್ರಭು? ಇದೆಂಥ ಲೀಲೆ ನಿಮ್ಮದು? ತ್ರಿಮೂರ್ತಿಗಳಲ್ಲಿ ಯಾವಾಗ ಯಾರ ಲೀಲೆ ನಡೆಯುತ್ತದೆ ಎಂದು ಹೇಳಲು ಆಗದು. ಲೀಲೆ ನಡೆಸುವವನು ಈಗ ನನ್ನನ್ನು ಈ ರೀತಿ ಪ್ರದರ್ಶಿಸಬೇಕು ಎಂದು ನಿರ್ಧರಿಸಿದ್ದಾನೆ. ಎಲ್ಲವೂ ಅವನ ಲೀಲೆ ನಂದಿ. ಬ್ರಹ್ಮದೇವನಿಗೆ ನನ್ನ ಪ್ರಣಾಮಗಳು. ಅಲ್ಲಿ ನೋಡಿದರೆ ಭೂಮಂಡಲದಲ್ಲಿ ಬ್ರಹ್ಮದೇವರು ಶ್ರೇಷ್ಠರೋ ಅಥವಾ ಮಹೇಶ್ವರರು ಶ್ರೇಷ್ಠರೋ ಎಂದು ಕಾದಾಡುತ್ತಿದ್ದಾರೆ. ಇಲ್ಲಿ ನೋಡಿದರೆ ಬ್ರಹ್ಮದೇವ ಯಾವ ಪರಿವೆಯೂ ಇಲ್ಲದೆ ಮಹೇಶ್ವರನ ಸ್ತುತಿ ಮಾಡುತ್ತಿದ್ದಾರೆ. ತನ್ನ ಎದುರು ಯಾರು ಬಂದು ನಿಂತು ಮಾತನಾಡುತ್ತಿದ್ದಾರೆ ಎಂಬ ಅರಿವೇ ಇಲ್ಲದಷ್ಟು ಮೈಮರೆತು ಕುಳಿತಿದ್ದಾರೆ.
ಬ್ರಹ್ಮದೇವ, ನಾನು ಮಾತನಾಡುತ್ತಿರುವುದು ನಿಮ್ಮೊಡನೆ. ಈಗಲಾದರೂ ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಿ. ಬ್ರಹ್ಮದೇವ, ಭೂಲೋಕದಲ್ಲಿ ನಿಮ್ಮ ಹೆಸರಿನಲ್ಲಿ ಯುದ್ಧಗಳು ನಡೆಯುತ್ತಿವೆ. ಅದು ನಿಮಗೆ ತಿಳಿಯುತ್ತಿಲ್ಲವೇ? ತಮ್ಮ ಸಮ್ಮುಖದಲ್ಲಿ ನಿಂತು ನಾನು ಮಾತನಾಡುತ್ತಿದ್ದರೂ ಅರಿವೇ ಇಲ್ಲದ ತಮಗೆ ಭೂಲೋಕದ ಸಮಸ್ಯೆ ತಿಳಿಯುವುದಾದರೂ ಹೇಗೆ? ತಮ್ಮ ಸುತ್ತಲಿನ ಆಗು ಹೋಗುಗಳ ಬಗ್ಗೆ ಅರಿವೇ ಇಲ್ಲದ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಯಾರಿಗೂ ಒಳಿತಾಗುವುದು ಇಲ್ಲ, ಸಾಧ್ಯವೇ ಇಲ್ಲ. ನೀವು ಶ್ರೇಷ್ಠರೆನಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ.